ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಳಕಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಥಿ ಪ್ರೀಣಯೇ ಪೂರ್ಣಬೋಧೆ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರುಮಾಯಿತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ವೃಷಭಾವತಾರದ ಒಂದು ವಿಚಿತ್ರ, ಬೇರೆ ಯಾವ ಅವತಾರದಲ್ಲೂ ನಾವು ಕಂಡು ಕೇಳಿ ಎರೆಯದ ಒಂದು ವಿಶಿಷ್ಟ ಅವತಾರ. ಅದರ ಕಥೆ ಭಾಗವತದಲ್ಲಿ ಸಿದ್ದನ್ನು ನಾವು ಈ ಮೊದಲು ನೋಡಿದೆವು ಅಂದರೆ ಕೇಳಿದೆವು ಅಂತ. ನೋಡುವುದು ಮತ್ತು ಕಿವಿಯಲ್ಲಿ ನೋಡುವುದು. ಆಮೇಲೆ ಭಗವಂತನ ಮಗನಾಗಿ ಅವತರಿಸಿದ ಭರತ, ಯಾರಿಂದಾಗಿ ಈ ದೇಶಕ್ಕೆ ಭಾರತ ದೇಶ ಅಂತ ಹೆಸರು ಬಂತೋ ಅವನು ಈ ದೇಶವನ್ನು ಆಳಿದ್ದು. ಅಭೂತಪೂರ್ವವಾದ ಆಡಳಿತ, ಯಜ್ಞಯಾಗಾದಿಗಳು, ಧಾರ್ಮಿಕ ಭಗವಂತನನ್ನು ಅವನ ಆಡಳಿತ ಕಾಲದಲ್ಲೇ ಭಗವಂತನ ಹೃದಯದಲ್ಲಿ ಧ್ಯಾನ ಮಾಡಿ ಕಂಡಂಥ ಪುಣ್ಯಜೀವಿ. ಅವನು ತಪಸ್ಸು ಮಾಡಿ ಈ ರಾಜ್ಯ ತ್ಯಾಗ ಮಾಡಿ ಅವನ ಮಕ್ಕಳು ಸುಮತಿ, ರಾಷ್ಟ್ರಕೃತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಜನ ಮಕ್ಕಳಿಗೆ ರಾಜ್ಯದ ಭಾರವನ್ನು ಒಪ್ಪಿಸಿ ತಾನು ಕಾಡಿಗೆ ಹೋದ. ಕಾಡಿಗೆಯಲ್ಲಿ ನೇಪಾಳಕ್ಕೆ ಹೋದ. ಗಂಡಕಿ ನದಿಯ ತೀರದಲ್ಲಿರ್ತಕ್ಕಂಥ ಪುಲಹಾಶ್ರಮಕ್ಕೆ ಹೋದ. ಪುಲಹಾಶ್ರಮದಲ್ಲಿ ಇದ್ದಾಗ ಒಂದು ಜಿಂಕೆ ಮರಿ ಸಿಕ್ಕಿದ್ದು. ಇದು ಕಥೆಯನ್ನು ನಾನು ನಿನ್ನೆ ಹೇಳಿದ್ದೆ. ಆ ತಾಯಿ ನೀರಿನಿಂದ ನೆಗೆವಾಗ ಗರ್ಭ ಕೆಳಕ್ಕೆ ಬಿತ್ತು. ಅದು ದರಿಯಲ್ಲಿ ಬಿದ್ದು ಒಂದು ಕಂದರದಲ್ಲಿ ಬಿದ್ದು ಆ ತಾಯಿ ಜಿಂಕೆ ಸತ್ತು ಹೋಯಿತು. ಇವನಿಗೆ ಪ್ರಾಣಿ ದಯೆ, ಅಯ್ಯೋ ಪಾಪ ತಬ್ಬಲಿಯಾದ ಮಗು ಅಂತ ತಾನು ಸಾಕಿದ. ತಾನು ಅದರ ಬಾಯಿಗೆ ಬತ್ತಿಯಲ್ಲಿ ಹೂಬತ್ತಿಯಲ್ಲಿ ಹಾಲು ಕುಡಿಸಿ ಅದಕ್ಕೆ ಹುಲ್ಲು ತಿನ್ನಿಸಿ, ಅಂದರೆ ಅವನ ಜೀವನದ ಪ್ರಧಾನ ಅನುಷ್ಠಾನ ಆ ಜಿಂಕೆ ಮರಿಯನ್ನು ಸಾಕೋದಾಯಿತು. ಉಳಿದ ಅನುಷ್ಠಾನಗಳೆಲ್ಲ ಕಮ್ಮಿ ಆದವು. ತಪ್ಪಲ್ಲ, ಅದು ಅನುಕಂಪೆ, ಮಾತೃವಾತ್ಸಲ್ಯ ಬಂದೋಯ್ತು. ಆ ಹೆಣ್ಣಿನಲ್ಲಿರುವ ಮಾತೃವಾತ್ಸಲ್ಯ ಅವನಿಗೆ ಬಂದೋಯ್ತು. ಅದನ್ನು ನಾನು ತಾಯಿಯಂತೆ ಸಾಕಬೇಕು. ತಾಯಿ ಇಲ್ಲದ ಮಗು ಅದು ತಬ್ಬಲಿಂದ ಅನಿಸ್ಬಾರ್ದಕ್ಕೆ. ಹಾಗೆ ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗೋದಂತೆ. ಅವನು ಸುಮ್ಮನೆ ಮನೆಯಲ್ಲಿದ್ದಾಗ ತೊಡೆ ಮೇಲೆ ಇಟ್ಕೊಳ್ಳೋದು, ಎದೆ ಮೇಲೆ ಇಟ್ಕೊಳ್ಳೋದು. ಅದು ಇನ್ನೂ ಪುಟ್ಟ ಕೋಡು, ಅದು ಇನ್ನೂ ಮೆತ್ತಗಿರುತ್ತೆ. ಅದು ಜಿಂಕೆ ಕೋಡು, ಆ ಜಾಗ ಅಷ್ಟು ಮೆತ್ತಗಿರುತ್ತೆ, ಕೋಡು ಬಂದಿರೋದಿಲ್ಲ. ಅದರಲ್ಲಿ ಬಂದು ಇವನು ಮೈಯನ್ನು ಸಿಕ್ಕಿಸಿದ್ರೆ ಖುಷಿ ಪಡೋದು, ಇದೆಲ್ಲ ಸಹಜ. ಸಾಕು ಪ್ರಾಣಿಗಳಿಂದ ಖುಷಿ ಪಡುವ ವಿಧಾನಗಳನ್ನು ಬಹಳ ರೋಚಕವಾಗಿ ಭಾಗವತ ವರ್ಣನೆ ಮಾಡುತ್ತೆ. ಹಾಗೆ ಅದನ್ನ ಮಗುವಿನ ಜೊತೆಗೆ ಅದನ್ನು ಸಾಕೋದು. ಎಲ್ಲಿ ತಾನು ಹೂ ಕೊಯ್ಲಿಕ್ಕೆ ಹೋಗುವಾಗ, ತುಳಸಿ ಕೊಯ್ಲಿಕ್ಕೆ ಹೋಗುವಾಗ ಎಲ್ಲಿ ಕಾಡು ಪ್ರಾಣಿಗಳಿಗೆ ಬಲಿಯಾಗುತ್ತೋ ಅಂತ ಅದನ್ನು ಬಗಲಲ್ಲಿ ಇಟ್ಕೊಂಡು ಹೋಗೋದು. ಹೀಗೆ ಆ ಜಿಂಕೆಯ ಜೊತೆಗೆ ಬೆಳೆದ ಅವನ ಅದನ್ನು ಸಾಕ್ತಾ ಪ್ರತಿಯೊಂದು ಕ್ಷಣದಲ್ಲೂ ಅದರ ಯೋಗಕ್ಷೇಮ ಚಿಂತನೆ ಅದು ಇವನು ತುಂಬ ಹಚ್ಕೊಂತು. ಹೀಗೆ ಇದ್ದಾಗ ಒಮ್ಮೆ ಅವನ ಅವಸಾನ ಕಾಲ ಬಂತು. ದೇಹತ್ಯಾಗ ಮಾಡುವ ಕ್ಷಣ ನೋಡಿ. ಅವನ ಅಪರೋಕ್ಷ ಜ್ಞಾನಿ. ನಿಜವಾಗಿ ನಾರಾಯಣ ಸ್ಮರಣೆ ಮಾಡಿ ದೇಹತ್ಯಾಗ ಮಾಡಬೇಕಿತ್ತು.
ಮಾಡಿಲ್ಲ. ಸಾಯುವ ಕಾಲಕ್ಕೆ ಏನಾಯ್ತು ಅಂದ್ರೆ, ಅಯ್ಯೋ ನಾನು ಸತ್ತು ಬಿಟ್ರೆ ಆ ಜಿಂಕೆ ಮರಿಯ ಗತಿ ಏನು, ನಾಳೆ ಯಾವ ಕಾಡು ಪ್ರಾಣಿಗೆ ಬಲಿಯಾಗುತ್ತೆ, ಅದರ ಭವಿಷ್ಯ ಏನು, ಅಯ್ಯೋ ಪಾಪವೇ, ಅಯ್ಯೋ ಜಿಂಕೆ ಮರಿ ಅಂತ ಯೋಚಿಸ್ತಾ ಪ್ರಾಣ ಬಿಟ್ಟ. ಇದು ಭಾರತೀಯ ಸೈಕಾಲಜಿ. ಸಾಯುವ ಕಾಲದಲ್ಲಿ ಏನೇನು ಯೋಚನೆ ಮಾಡಿ ಪ್ರಾಣ ಬಿಡುತ್ತೇವೋ ಅದೇ ನಾವು ಆಗುತ್ತೇವೆ. ಅದು ಜಿಂಕೆ ಆಗಿಬಿಟ್ಟಿದ್ದ. ಅವನು ಇನ್ನೂ ಯಾಕೆಂದ್ರೆ ನಾರಾಯಣ ಸ್ಮರಣೆ ಯಾಕೆ ಬರಲಿಲ್ಲ ಅಂದ್ರೆ, ನಾರಾಯಣ ಸ್ಮರಣೆ ಬಂದರೆ ಮತ್ತೆ ಮೋಕ್ಷಕ್ಕೆ ಹೋಗ್ಬೇಕು, ಪುನರ್ಜನ್ಮ ಇಲ್ಲ. ಇವನು ಇನ್ನೂ ಹುಟ್ಟಬೇಕಾಗಿದೆ, ಇವನು ಮತ್ತೆ ಭೂಮಿಯಲ್ಲಿ 2 ಜನ್ಮ ಇದೆ ಅವನಿಗೆ. ಅದರಿಂದ ಅವಾಗ ನಾರಾಯಣ ಸ್ಮರಣೆ ಬರುವ ಬದಲು ಜಿಂಕೆಯ ಸ್ಮರಣೆ ಬಂತು. ಜಿಂಕೆಯನ್ನೇ ನೆನಪಿಸ್ಕೊಂಡು, ಅಯ್ಯೋ ಪಾಪ ಜಿಂಕೆ, ತಬ್ಬಲಿ ಜಿಂಕೆ, ನಾನಿಲ್ಲದೆ ಅದು ಹೇಗೆ ಬದುಕುತ್ತೆ, ಯಾವ ಕ್ರೂರ ಪ್ರಾಣಿಯ ಬಾಯಿಗೆ ಬಲಿಯಾಗುತ್ತೋ ಅಯ್ಯೋ ಪಾಪವೇ ಅಂತ ಜಿಂಕೆಯ ಬಗ್ಗೆ ಮರುಕ ತೋರಿಸ್ತಾ ಮರಣ ಹೊಂದಿದ. ಕೃಷ್ಣ ಇದನ್ನ ಗೀತೆಯಲ್ಲಿ ಹೇಳಿದ್ದಾರೆ. ಇದು ಈ ಸೈಕಾಲಜಿ ಕೃಷ್ಣನಿಂದ ರೂಪುಗೊಂಡ ಸೈಕಾಲಜಿ. ಇದು ಬೇರೆ ವಿದೇಶಿಯ ಸೈಕಾಲಜಿಸ್ಟ್ಗಳಿಗೆ ಗೊತ್ತಿಲ್ಲ. ಇದು ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳಿದ. ಕೊನೆಯ ಕ್ಷಣದಲ್ಲಿ ಅಂತೆ ಎಂ ಭಾವಂ ಸ್ಮರನ್ ತ್ಯಜತಿ, ಕೊನೆಯ ಕ್ಷಣದಲ್ಲಿ ಅಂತ ಹೇಳಿದ. ಆ ಕ್ಷಣದಲ್ಲಿ ಜೀವ ದೇಹದಿಂದ ಹೊರಕ್ಕೆ ಹೋಗುವಾಗ ಭಗವಂತನನ್ನು ನೆನಪಿಸಿಕೊಂಡು ಹೋಗಬೇಕು. ಹಾಗೆ ಹೋದರೆ ಮತ್ತೆ ಹುಟ್ಟು ಹೋಗಬೇಕು. ಆದರೆ ಈ ಜೀವ ದೇಹದಿಂದ ಹೊರಗೆ ಹೋಗುವಾಗ ಇವನ ತಲೆಯಲ್ಲಿದ್ದದ್ದು ಭಗವಂತ ಅಲ್ಲ, ಜಿಂಕೆ ಮರಿ. ಆದ್ದರಿಂದ ಎಂ ಭಾವಂ ಸ್ಮರತಿ ತ್ಯಜನ್ ಕಲೇವರಂ, ಕಲೇವರಂ ತ್ಯಜನ್, ದೇಹ ತ್ಯಾಗ ಮಾಡುತ್ತಾ. ನೋಡಿ, ಅದು ತ್ಯಜನ್ ಅಂತಿದೆ, ಪ್ರೆಸೆಂಟ್ ಟೆನ್ಸ್. ದೇಹ ತ್ಯಾಗ ಮಾಡ್ತಾ ಸ್ಮರಣೆ ಮಾಡ್ತಾ ಹೋಗಬೇಕು. ಸ್ಮರಣೆ ಮಾಡಿ ಆಮೇಲೆ ದೇಹ ತ್ಯಾಗ ಮಾಡಿದ್ರು ಭಗವತ್ ಪ್ರಾಪ್ತಿ ಆಗೋಲ್ಲ. ಯಾಕಂದ್ರೆ ಭೀಷ್ಮಾಚಾರ್ಯರಿಗೆ ಆಗಿಲ್ಲ. ಭೀಷ್ಮಾಚಾರ್ಯರು ಅಂತ್ಯಕಾಲದಲ್ಲಿ ಕೃಷ್ಣ ಸ್ಮರಣೆ ಮಾಡಬೇಕು ಅಂತ, ಅದು ಭೀಷ್ಮ ಸ್ತವರಾಜ ಅಂತ ಬಹಳ ಪ್ರಸಿದ್ಧ ಸ್ತೋತ್ರ. ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಣೆ ಮಾಡಿದರು. ಸ್ಮರಣೆ ಮಾಡಿ ಆ ಸ್ತೋತ್ರದಿಂದ ಭಗವಂತನ ನೆನೆದು ಎಚ್ಚರ ಆಯಿತು. ಎಚ್ಚರಾದ ಮೇಲೆ ಪ್ರಾಣೋತ್ಕ್ರಮಣದಲ್ಲಿ ಮತ್ತೆ ಭಗವಂತನ ಸ್ಮರಣೆ ಬರಲಿಲ್ಲ. ಹಾಗಾಗಿ ಅವರಿಗೆ ಮೋಕ್ಷ ಆಗಲಿಲ್ಲ. ಮತ್ತೆ ಸಂಸಾರದಲ್ಲಿ ಅವರು ಇರಬೇಕಾಯಿತು. ಬಹಳ ವಿಚಿತ್ರ. ಭಗವಂತನ ಸ್ಮರಣೆ ಯಾವತ್ತೋ ಒಮ್ಮೆ ಸಾಯುವುದಕ್ಕಿಂತ ಮುಂಚೆ ಮಾಡಿದರೆ ಅಲ್ಲ, ಸಾಯುವ ಕ್ಷಣದಲ್ಲಿ ಸಾಯ್ತಾ ಸ್ಮರಣೆ ಮಾಡ್ತಾ ಸಾಯ್ಬೇಕು. ಆಗ ಅವನು ಏನನ್ನು ಸ್ಮರಣೆ ಮಾಡಿದನೋ ಅದನ್ನು ಪಡೀತಾನೆ. ಭಗವಂತನನ್ನು ಸ್ಮರಣೆ ಮಾಡಿದರೆ ಭಗವಂತನನ್ನು ಪಡೀತಾನೆ. ಇದು ಮನಃಶಾಸ್ತ್ರ. ಕೃಷ್ಣ ಆವಿರ್ಭವಿಸಿದಂತಹ ನೋಡಿ ಅಂತ್ಯಕಾಲದ ಸ್ಮರಣೆ. ಹಾಗಾಗಿ ಅವನಿಗೆ ಅಂತ್ಯಕಾಲದಲ್ಲಿ ದೊಡ್ಡ ಅಪರೋಕ್ಷ ಜ್ಞಾನಿ, ಪುಲಹಾಶ್ರಮದಲ್ಲಿ ಋಷಿಗಳ ಜೊತೆಗೆ ತಪಸ್ಸು ಮಾಡಿದಂತಹ ಮಹಾತಪಸ್ವಿ, ಭಗವಂತನ ಮಗನಾಗಿ ಹುಟ್ಟಿದ ಮಹಾಚೇತನ. ಆದರೂ ಪುನರ್ಜನ್ಮ ಬರಬೇಕು ಅವನಿಗೆ. ಆ ಬಂಧನ ಇದೆ, ಅದು ಸೆಳೀತದೆ. ಹಾಗಾಗಿ ಭಗವಂತನ ಸ್ಮರಣೆಯ ಬದಲು ಜಿಂಕೆಯ ಸ್ಮರಣೆ, ಅಂದ್ರೆ ಹರಿಯ ಸ್ಮರಣೆಯ ಬದಲು ಹರಿಣದ ಸ್ಮರಣೆ ಮಾಡಿದ. ಸತ್ತು ಕಾಳಂಜರ ಪರ್ವತದಲ್ಲಿ ಒಂದು ಜಿಂಕೆಯ ಹೊಟ್ಟೆಯಲ್ಲಿ ಮರಿಯಾಗಿ ಹುಟ್ಟಿದ. ಇಲ್ಲೆಲ್ಲ ಪುಲಹಾಶ್ರಮದಲ್ಲಿ ಅಲ್ಲ, ಕಾಳಂಜರ ಪರ್ವತದ ಆ ಬೆಟ್ಟದಲ್ಲಿ ಇರತಕ್ಕಂಥ ಒಂದು ಜಿಂಕೆಯ ಹೊಟ್ಟೆಯಲ್ಲಿ ಮರಿಯಾಗಿ ಹುಟ್ಟಿದ. ಆದರೆ ಹೀಗೆ ವಿಶಿಷ್ಟವಾಗಿರತಕ್ಕಂಥ ವ್ಯಕ್ತಿಗಳಲ್ಲಿ ತಾವು ಯಾವುದೇ ಯೋನಿಯಲ್ಲಿ ಹುಟ್ಟಿದರೂ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಇರುತ್ತೆ. ಹಿಂದೆ ಏನಾಗಿದ್ದೆ ಎನ್ನುವ ಅವನಿಗೆ ಏನನ್ನಿಸ್ಬೇಕು ನೋಡಿ. ನಾನು ಇಡೀ ದೇಶದ ಚಕ್ರವರ್ತಿಯಾಗಿದ್ದೆ, ಇವತ್ತು ಕಾಡಿನ ಒಂದು ಪ್ರಾಣಿಯಾಗಿದ್ದೇನೆ. ಈ ಡಿಫರೆನ್ಸ್ ಫೀಲ್ ಆದಾಗ ಮನಸ್ಸು ಎಷ್ಟು ತತ್ತರಿಸಬೇಕು. ಅವನಿಗೆ ಸ್ಪಷ್ಟವಾದ ಚಿತ್ರ ಇತ್ತು, ನಾನು ಚಕ್ರವರ್ತಿಯಾಗಿ ದೇಶವನ್ನು ಆಳಿದವ. ಇವತ್ತು ಸಾಯುವ ಕಾಲದಲ್ಲಿ ಜಿಂಕೆಯನ್ನು ಸ್ಮರಿಸಿದ ಫಲವಾಗಿ ಜಿಂಕೆಯಾಗಿ ಹುಟ್ಟಿದ್ದೇನೆ. ಇಂಥ ತುಂಬಾ ಕಥೆಗಳಿವೆ. ಶಾಸ್ತ್ರದಲ್ಲಿ ಪ್ರಸಂಗಗಳಿಂಥದ್ದಿವೆ. ಬೇರೆ ಕಡೆ ಕೂಡ ಇಂಥ ನಡೆದಂತಹ ಘಟನೆಗಳು ಬೇಕಷ್ಟೆ. ಬಹಳ ಹಿಂದೆ
ಸಾಮಾನ್ಯ ಸುಮಾರು 50 ವರ್ಷಗಳ ಹಿಂದೆ ರೀಡರ್ಸ್ ಡೈಜೆಸ್ಟ್ನಲ್ಲಿ ಒಂದು ಕಥೆ ಬಂದಿತ್ತು. ಅದರಲ್ಲಿ ಅವರಿಗೇನು ಭಾಗವತ ಗೊತ್ತಿಲ್ಲ, ಈ ಕೃಷ್ಣನ ಕಥೆ ಗೊತ್ತಿಲ್ಲ, ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಿದ್ರೆ ಏನು ಗೊತ್ತಿಲ್ಲ. ಆದರೆ ಅಲ್ಲಿ ಒಂದು ಕಥೆ ಬರೀತಾರೆ ಅವರು. ಕಲ್ಕತ್ತಾದಲ್ಲಿ ಒಂದು ಹುಡುಗಿ ಹೂಗ್ಲಿ ರಿವರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ನಡೆದ ಕಥೆ. ಅವಳು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ, ಅವಳು ತನ್ನ ಊರಿನ ಒಬ್ಬ ಡಾಕ್ಟರನ್ನು ಪ್ರೀತಿಸ್ತಾ ಇತ್ತು. ಆದರೆ ಗೊತ್ತಲ್ಲ ನಮ್ಮ ದೇಶದ ಸಮಸ್ಯೆ, ಆ ಡಾಕ್ಟರ್ ಬೇರೆ ಜಾತಿ, ಇವರು ಬೇರೆ ಜಾತಿ. ತಂದೆ ತಾಯಿ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ. ಇದರಿಂದ ನೊಂದು ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು, ಇದಿಷ್ಟು ಜಗತ್ತಿಗೆ ಗೊತ್ತಿರುವ ಸಂಗತಿ, ನಡೆದ ಸಂಗತಿ, ಎಲ್ಲ ಊರಿನವ್ರಿಗೆ ಗೊತ್ತಿರುವ ಸಂಗತಿ. ಆ ಡಾಕ್ಟ್ರು ನಾನು ಈ ಜನ್ಮದಲ್ಲಿ ಇನ್ನು ಮದುವೆ ಆಗುವುದಿಲ್ಲ ಅಂತ ಬ್ರಹ್ಮಚಾರಿಯಾಗಿ ಉಳಿದ. ಅವನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಇವಳು ಆತ್ಮಹತ್ಯೆ ಮಾಡಿಕೊಂಡು. ಆತ್ಮಹತ್ಯೆ ಮಾಡಿಕೊಂಡ 1 ವರ್ಷದ ನಂತರ ಹುಗ್ಲಿ ರಿವರ್ನಲ್ಲಿ ಮೀನುಗಾರರು ಬಲೆ ಹಾಕಿದಾಗ ಒಂದು ಮೊಸಳೆಯ ಮರಿ ಸಿಕ್ಕಿತ್ತು. ಅದು ಕನೆಯ ಪರವಾಯಿತು ಆ ಹುಡುಗಿ ಅಂತ. ಅದಕ್ಕೆ ದೊಡ್ಡ ಕಥೆ ಇದೆ. ಅದು ಆ ಹುಡುಗಿ ನೀರಿಗೆ ಆತ್ಮಹತ್ಯೆ ಮಾಡಿಕೊಂಡ ಹುಡುಗಿ ನೀರಿನಲ್ಲಿ ಮೊಸಳೆಯಾಗಿ ಹುಟ್ಟಿದ್ಲು. ಅದು ಯಾಕೆ ಹುಟ್ಟಿದ್ರು ಅಂದರೆ, ಪ್ರಾಯ ಅವಳು ಸಾಯುವಾಗ ನಾನು ಮನುಷ್ಯರಾಗಿ ಹುಟ್ಟಿದ್ರಂತಲ್ವ ಈ ಪ್ರೇಮ ಪ್ರಕರಣ, ಜಾತಿ, ಈ ಗೊಂದಲ, ತಂದೆ ತಾಯಿಗಳ ವಿರೋಧ, ಅದಕ್ಕಿಂತ ನಾನು ನೀರಿನಲ್ಲಿ ಒಂದು ಮೀನಾಗಿ ಹುಟ್ಟಿದ್ರೆ ಬಯಸಿದವನ ಜೊತೆಗೆ ಸಂಸಾರ ಮಾಡಬಹುದಿತ್ತು. ಒಂದು ಪ್ರಾಣಿಯಾಗಿ ಹುಟ್ಟುವುದು ಮೇಲೆ ಇತ್ತು ಅಂತ ಭಾವಿಸಿ ಸತ್ತಳು ನೀರಿನಲ್ಲಿ ಮೊಸಳೆಯಾಗಿ ಹುಟ್ಟಿದ್ದು. ಇದು ರೀಡರ್ಸ್ ಡೈಜೆಸ್ಟ್ ನಲ್ಲಿ ಇದನ್ನು ಪ್ರೂವ್ ಮಾಡಿದ್ದಾರೆ ಅವಳು. ಅದೇ ಯಾಕೆಂದ್ರೆ ಅದು ತಮಾಷೆ ಏನಾಯ್ತಂದ್ರೆ, ಆ ಮೊಸಳೆಯನ್ನು ಮೀನುಗಾರರು ಹಿಡಿದರು. ಅದು ಮರಿ. ಅದು ಸಂಸ್ಕೃತದಲ್ಲಿ ಮೊಸಳೆಗೂ ಮೀನ ಅಂತ ಹೇಳ್ತಾರೆ, ಮಕರ ಅಂತ ಹೇಳ್ತಾರೆ, ಹೆಸರಿದೆ. ಅದನ್ನ ಒಬ್ಬಳು ಬ್ರಿಟಿಷ್ ಹೆಣ್ಮಗಳು ಭಾರತಕ್ಕೆ ಪ್ರವಾಸ ಬಂದವಳು ಆ ಮೊಸಳೆಯ ಮರಿಯನ್ನು ನೋಡಿ ತುಂಬಾ ಖುಷಿಯಾಗಿ ಅದನ್ನ ನೋಡಿ ದೈವ ಹೇಗೆ ಆ ಗತಿ, ಜೀವದ ಗತಿಯನ್ನ ನಡೆಸಿಕೊಂಡು ಹೋಗುತ್ತೆ ಅಂತ ತುಂಬಾ ಖುಷಿಯಾಗಿ ಆ ಮೀನುಗಾರರಿಗೆ ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಇಂಗ್ಲೆಂಡ್ಗೆ ಕೊಂಡೋಗಿ ಝೂನಲ್ಲಿ ಬಿಟ್ಟರು. ಅಲ್ಲಿ ದೊಡ್ಡ ಮೊಸಳೆಯಾಗಿ ಝೂನಲ್ಲಿ ಬೆಳೆಯುತ್ತದೆ. ಅಲ್ಲಿ ಅದಕ್ಕೆ ಒಮ್ಮೆ ಬಾಯಿಯಲ್ಲಿ ಒಂದು ಹುಣ್ಣಾಯಿತು. ಆಹಾರ ತಿನ್ಲಿಕ್ಕೆ ಆಗದಂತಹ ಒಂದು ಸಂಕಟ. ಅಂದ್ರೆ ಝೂನಲ್ಲೆಲ್ಲ ಡಾಕ್ಟರ್ಗಳು ಇರ್ತಾರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಇದು ಎಷ್ಟು ಫೆರೋಷಸ್ ಅಂದ್ರೆ ಡಾಕ್ಟರ್ಗಳು ಹತ್ತಿರ ಬರ್ಲಿಕ್ಕೆ ಬಿಡಲಿಲ್ಲ. ಸಿಕ್ಕಾಪಟ್ಟೆ ಗಲಾಟೆ. ಏನು ಮಾಡೋದೋ ಗೊತ್ತಾಗಿಲ್ಲ. ಅದು ಹುಣ್ಣು ಜೋರಾಗ್ತಾ ಇದೆ, ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಅದು ಇನ್ನೇನು ಹೀಗೆ ಆದರೆ ಸಾಯಬೇಕು. ಆ ಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ. ತುಂಬಾ ಫೆರೋಷಸ್ ಆಗಿ ವೈದ್ಯರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಅಷ್ಟರಲ್ಲಿ ಕಲ್ಕತ್ತಾದ ಈ ವೈದ್ಯನಿಗೆ ಕನಸು, ನಿನಗಾಗಿ ಒಂದು ಜೀವ ಚಡಪಡಿಸ್ತಾ ಇದೆ, ತಕ್ಷಣ ಇಂಗ್ಲೆಂಡಿಗೆ ಹೊರಡು. ಇದೆಲ್ಲ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಬಂದ ಕಥೆ, ಯಾವುದೋ ಪುರಾಣದ ಕಥೆ ನಾನು ಹೇಳ್ತಾ ಇಲ್ಲ. ಅವನಿಗೆ ಹಾಗೆ ಬಂದಾಗ ಏನಿದು ಅಂತ ಗೊತ್ತಾಗಲಿಲ್ಲ. ಅವನು ಹೋಗಬೇಕೋ ಬೇಡವೋ, ಅವನು ಆಲ್ಮೋಸ್ಟ್ ಅವನ ಪ್ರೊಫೆಷನ್ ಅನ್ನು ಬಿಟ್ಟು ಒಂಥರ ಬೈರಾಗಿಗಳು ಹಾಕಿ ಬದುಕ್ತಾ ಇದ್ದ. ವೈದ್ಯ ವೃತ್ತಿಯೂ ಬೇಡ, ಮದುವೆಯೂ ಬೇಡ ಅಂತ ಆ ಹುಡುಗಿಯನ್ನು ಕಳ್ಕೊಂಡ ನೋವಿನಲ್ಲಿ ಒಂದು ರೀತಿ ವಿರಕ್ತ ಜೀವನ ನಡೆಸ್ತಾ ಇದ್ದಾರೆ. ಕನಸು ಬಿದ್ದಾಗ ಏನು ಗೊತ್ತಾಗಲಿಲ್ಲ. ಆದರೂ ಏನೋ ನೋಡುವ ಅಂತ ಹೋಗುವ ಅಂತ ಯೋಚನೆ ಮಾಡುವಾಗ ಒಬ್ಬರು ಇಂಗ್ಲೆಂಡಿಗೆ ಹೋಗುವವರು ಸಿಕ್ಕಿದ್ರು ಇವನಿಗೆ. ನೀನು ನನಗೂ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಟಿಕೆಟ್ ತಗೊಂಡು ಕರ್ಕೊಂಡು ಹೋದ್ರು. ಶಿಪ್ಪಿನಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಇಂಗ್ಲೆಂಡಿಗೆ ಹೋದ. ಇಂಗ್ಲೆಂಡಿಗೆ ಹೋಗಿ ನೇರ ಅದು ಅವನಿಗೆ ಆದೇಶ, ಕನಸಿನ ಆದೇಶದಂತೆ ಆ ಝೂಗೆ ಹೋದ. ಆ ಝೂಗೆ ಹೋಗಿ ಆ ಮೊಸಳೆ ಹತ್ರ, ಯಾಕೆ ಗಲಾಟೆ ಮಾಡ್ತೀಯ, ನಿನ್ನ ರೋಗ ಗುಣ ಮಾಡೋದಕ್ಕಲ್ವಾ ಅವರಿಷ್ಟು ಪ್ರಯತ್ನ ಮಾಡ್ತಾ ಇರೋದು, ಯಾಕೆ ಹಠ ಮಾಡ್ತಿ ಅಂತ ಬೈದ. ಬೆಕ್ಕಿನ ಮರಿಯಂತೆ ಬಾಯಿಗೆ ಕೊಟ್ಟಿದ್ದಕ್ಕೆ ಟ್ರೀಟ್ಮೆಂಟ್ ಮಾಡಿದ, ಹುಷಾರಾಯಿತು. ಈ ಘಟನೆಯಿಂದ ಅದೇ ಮೊದಲು ಅವನನ್ನು ಪ್ರೀತಿಸಿದ ಹೆಣ್ಣು ಅಂತ ಪುರುವಾಯಿತು ಅಂತ ರೀಡರ್ಸ್ ಡೈಜೆಸ್ಟ್ ನಲ್ಲಿ ವಿಸ್ತಾರವಾಗಿ ಈ ಕಥೆಯನ್ನು ಪಬ್ಲಿಷ್ ಮಾಡಿತ್ತು. ನಾನು ಬಾಲ್ಯದಲ್ಲಿ ಓದಿದ್ದೆ. ಇದು ಇಂಥ ತುಂಬಾ ಇದೆ. ಕೊನೆಯ ಕ್ಷಣದಲ್ಲಿ ನಾವು ಏನನ್ನು ಯೋಚಿಸ್ತೇವೋ ಅದೇ ಜನ್ಮ ನಮಗೆ. ನನ್ನ ಕೊನೆಯ ಕ್ಷಣದಲ್ಲಿ ಎಚ್ಚರ ಇರಬೇಕು ಅಂತ, ಆದಷ್ಟು ಎಚ್ಚರ ಇರೋಲ್ಲ, ನಮ್ಮ ಕೈಲಿ ಇರೋಲ್ಲ. ಆದರೂ
ಸಾಧ್ಯ ಆದಷ್ಟು ಆ ಕೊನೆ ಕ್ಷಣದಲ್ಲಿ ಒಳ್ಳೆಯದನ್ನು ಚಿಂತಿಸಬೇಕು. ಕನಿಷ್ಠ ಯಾವುದೋ ಕೆಟ್ಟ ಚಿಂತನೆ ಮಾಡಿಕೊಂಡು ಸತ್ತರೆ ನಾವು ಮುಂದೆ ಆ ಕೆಟ್ಟದ್ದನ್ನೆಲ್ಲ ನಮ್ಮದಾಗಿ ಇಟ್ಕೊಂಡು ಬದುಕಿಸ್ಬೇಕಾಗತ್ತೆ. ಇವನು ನೋಡಿ, ಮಹಾಪುಣ್ಯಕ್ಷೇತ್ರ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂಥ ಒಬ್ಬ ಅಪರೋಕ್ಷ ಜ್ಞಾನಿ, ಅದರ ಸಾಯೋ ಕ್ಷಣದಲ್ಲಿ ಜಿಂಕೆಯ ಮೋಹಕ್ಕೆ ಬಲಿಯಾಗಿ, ಅದು ಎಷ್ಟೇ ಒಳ್ಳೆಯ ಮಮತೆ ಇರಲಿ ಅದು ಹೇಗೆ ಕಾಡುತ್ತೆ. ಇದು ಕೆಟ್ಟ ಮೋಹ ಅಲ್ಲ, ಒಂದು ಪ್ರಾಣಿಯ ಮೇಲೆ ಕನುಕಂಪೆ, ಪ್ರೀತಿ, ಅದರಲ್ಲಿ ಮಾತೃತ್ವದ ಸ್ನೇಹ ಎಳೆದ ಒಳ್ಳೆಯ ಕೆಲಸ. ಆದರೂ ಮೋಹವೇ ಅದರ ಕೆಲಸ ಮಾಡಿಬಿಟ್ಟು ಅವನು ಅದನ್ನು ನೆನಪಿಸಿಕೊಂಡು ಆ ಜಿಂಕೆಯ ಗತಿ ಏನು ಅಂತ ಯೋಚಿಸ್ತಾ ತಾನು ಕಾಲಂಜರ ಕ್ಷೇತ್ರದ ಬೆಟ್ಟದಲ್ಲಿರುವ ಜಿಂಕೆಯ ಮರಿಯಾಗಿ ಹುಟ್ಟಿದ ಮೇಲೂ ಅವನಿಗೆ ನೆನಪು ಅದೇ, ನಾನು ಚಕ್ರವರ್ತಿಯಾಗಿದ್ದೆ. ಆ ನೆನಪಿನಿಂದ ಜಿಂಕೆಯ ಜೀವನದಲ್ಲಿ ಅದಕ್ಕೆ ಆ ಕಾಡಿನ ಜೀವನ, ಆ ಹುಲ್ಲು ತಿನ್ನೋದು, ತಾಯಿಯ ಒಡನಾಟ ಯಾವುದೂ ಬೇಡವಾಯಿತು. ಅದು ತಾಯಿಯನ್ನು ಬಿಟ್ಟು ಆ ಜಿಂಕೆಯ ಮರಿ ಅಂದರೆ ಭರತ ಸೀದಾ ಪುಲಹಾಶ್ರಮಕ್ಕೆ ಬರ್ತದೆ. ಮರಳಿ ತಾನು ಹಿಂದಿನ ಜನ್ಮದಲ್ಲಿ ಎಲ್ಲಿ ತಪಸ್ಸು ಮಾಡ್ತಾ ಇದ್ದೆ ಅಲ್ಲಿ ಬರ್ತದೆ. ಅಂದರೆ ಗಂಡಕಿ ನದಿ ತೀರಕ್ಕೆ ಚಕ್ರಗತಿ, ಅಲ್ಲಿ ಮತ್ತೆ ಪುಲಹಾಶ್ರಮದಲ್ಲಿ ಋಷಿಗಳ ಜೊತೆಗೆ ಇದ್ದು ಒಂದು ದಿವಸ ಪ್ರಾಣತ್ಯಾಗ ಮಾಡ್ತದೆ. ಇಷ್ಟು ಅಂದರೆ ಬೇಕು ಅಂತ ನಾನು ಈ ಜನ್ಮಕ್ಕೆ ಬಂದದ್ದು ಪ್ರಾರಬ್ಧ ಮುಗಿದು ಎಂದು ನಾನು ಈ ಜನ್ಮದಿಂದ ಪಾರಾಗ್ತೇನೆ ಅಂತ ಕಾದು ಆ ದೇಹತ್ಯಾಗ ಮಾಡ್ದ. ಆವಾಗಲೂ ನಾರಾಯಣ ಸ್ಮರಣೆ ಬರಲಿಲ್ಲ. ಜಿಂಕೆದು ಸಹಜ ಪ್ರಾಣಿ, ನಾರಾಯಣ ಸ್ಮರಣೆ ಬರಲಿಲ್ಲ, ಸತ್ತ. ಈ ಪೂರ್ವಜನ್ಮದ ಸ್ಮರಣೆ ಇನ್ನೊಂದು ಸಂಗತಿ. ಒಂದು ಕೊನೆಗೆ ಏನನ್ನು ನೆನಪಿಸಿದೆವೋ ಅದನ್ನೇ ನಾವು ಪಡೀತೇವೆ ಮುಂದಿನ ಜನ್ಮದಲ್ಲಿ ಅನ್ನೋದು ಒಂದು ಸೈಕಾಲಜಿ ಆಯಿತು. ಪೂರ್ವಜನ್ಮದ ಸ್ಮರಣೆ ಬಹಳ ವಿಚಿತ್ರವಾದ ಸಂಗತಿ ಇದು. ಅನೇಕ ಮಂದಿಗೆ ಪೂರ್ವಜನ್ಮದ ಸ್ಮರಣೆ ಎಲ್ಲಾದ್ರೂ ನೀವು ಪೇಪರ್ನಲ್ಲಿ ನೋಡ್ತೀರಿ, ಎಲ್ಲ ಅಪರೂಪಕ್ಕೊಮ್ಮೆ ಯಾರೊಬ್ಬ ಹೇಳ್ತಾನೆ, ನನ್ನ ಪೂರ್ವಜನ್ಮದ ಹೆಂಡತಿ ಅಲ್ಲಿದ್ದಾಳೆ, ನನ್ನ ತಂದೆ ತಾಯಿ ಅಲ್ಲಿದ್ದಾರೆ, ಹೋಗಿದ್ರೆ ಅಲ್ಲಿ ಹಾಗೆ ಇರುತ್ತೆ. ಯಾಕೆ ಹೀಗಾಗತ್ತೆ? ಎಲ್ಲರಿಗೂ ಯಾಕೆ ನೆನಪಾಗೋಲ್ಲ? ಯಾರಿಗೋ ಒಬ್ಬರಿಗೆ ಯಾಕೆ ನೆನಪಾಗತ್ತೆ? ಇದಕ್ಕೆ ಶಾಸ್ತ್ರದಲ್ಲಿ ಉತ್ತರವಿದೆ. ಎರಡು ಸಂಗತಿ. ಒಂದು, ದೊಡ್ಡ ಸಾಧಕ ಜೀವ ಆದರೆ ಮುಂದಿನ ಜನ್ಮದಲ್ಲಿ ಆ ಸಾಧನೆಯ ಕಂಟಿನ್ಯೂಯೇಷನ್ ನೆನಪಾಗುತ್ತೆ. ಇನ್ನೊಂದು ಸಾಧಕ ಇದಕ್ಕೆ ಏನಾಗಬೇಕಾಗಿಲ್ಲ, ಒಂದು ಆಕ್ಸಿಡೆಂಟಿನಿಂದ ಹೀಗಾಗುತ್ತೆ. ಒಂದು ಕಡೆ ಆಕ್ಸಿಡೆಂಟ್ ಆಗಿ ಒಬ್ಬ ಸತ್ತ, ಅದೇ ಕ್ಷಣದಲ್ಲಿ ಇಲ್ಲಿ ಒಂದು ಡೆಲಿವರಿ ಆಯಿತು. ಆದರೆ ಏನು ತಮಾಷೆ ಅಂದರೆ ಡೆಲಿವರಿ ಆಗುವಾಗ ಡೆಡ್ ಬಾಡಿ ಡೆಲಿವರಿ ಆಯಿತು. ಸೊ ಒಂದು ಡೆಡ್ ಬಾಡಿ ಇಲ್ಲಿ ಖಾಲಿ ಇದೆ, ಅಲ್ಲಿ ಒಂದು ಜೀವ ಡೆಡ್ ಬಾಡಿಯಿಂದ ಹೊರಗೆ ಹೋಗಿದೆ, ಅದು ಇಲ್ಲಿ ಎಂಟರ್ ಮಾಡುತ್ತೆ. ಆಗ ಮಧ್ಯದಲ್ಲಿ ಗ್ಯಾಪ್ ಇಲ್ಲ ನೋಡಿ, ಆ ಜನ್ಮಕ್ಕೂ ಈ ಜನ್ಮಕ್ಕೂ. ಆಗ ಈ ಜನ್ಮದಲ್ಲಿ ಆಕ್ಸಿಡೆಂಟ್ ಆಗಿ ಹೀಗೆ ಹುಟ್ಟಿದ ಮಕ್ಕಳಿಗೆ ಹಿಂದಿನ ಜನ್ಮದ ಸ್ಮರಣೆ ಇರುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಇಲ್ಲಿ ಬಂದದ್ದು, ಮರೆತು ಹೋಗ್ಲಿಕ್ಕೆ ಮಧ್ಯೆ ಗ್ಯಾಪ್ ಇಲ್ಲ. ಆ ರೀತಿ ಹುಟ್ಟಿದರೆ ಸಾಮಾನ್ಯ ನೀವು ಯಾವುದೇ ಇಂಥ ಪೇಪರ್ನಲ್ಲಿ ಕಥೆ ಬಂದದ್ದು ಅದು ಆಕ್ಸಿಡೆಂಟ್ನಲ್ಲಿ ಸತ್ತದ್ದೇ ಇರ್ತದೆ. ತಕ್ಷಣ ಈ ದೇಹಕ್ಕೆ ಎಂಟರ್ ಆಗ್ತಾನೆ. ಅಂಥದ್ದೊಂದು ದೇಹ ಇರಬೇಕು. ಮತ್ತೆ ಇದೆಲ್ಲ ಎವ್ರಿಥಿಂಗ್ ಪ್ರೀ ಪ್ಲಾನ್. ಇಲ್ಲಿ ಒಂದು ಡೆಲಿವರಿ ಆಗಬೇಕು, ಮಗು, ಆ ಮಗು ಸತ್ತ, ಆ ದೇಹ ಮಗು ಇರಬಾರ್ದು, ಡೆಡ್ ಬಾಡಿ ಡೆಲಿವರಿ ಆಗಬೇಕು. ಅದು ಗರ್ಭದಿಂದ ಹೊರಗೆ ಬರುವಾಗ ಆ ಜೀವ ಹೊರಟು ಹೋಗಿರಬೇಕು. ಈ ಒಂದು ಖಾಲಿ ದೇಹ ಅಲ್ಲಿಂದ ಹೊರಗೆ ಬಂದ ದೇಹ ಕಳ್ಕೊಂಡ ಜೀವಕ್ಕೆ ರೆಡಿಯಾಗಿ ಎಲ್ಲಿ ಬರಲಿಕ್ಕೆ ಅವಕಾಶ, ಇದೆಲ್ಲ ಡಿವೈನ್ ಪ್ಲಾನ್. ಇದು ನಮ್ಮ ಕೈಲಿ ಇರುವಂಥ. ಹಾಗೆ ಪ್ರವೇಶ ಮಾಡಿದವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಏನೇನಾಗಿದ್ದೆ, ಹೇಗೆ ಆಕ್ಸಿಡೆಂಟ್ನಲ್ಲಿ ಸತ್ತೆ ಎಲ್ಲ ನೆನಪಾಗುತ್ತೆ. ಇದು ಒಂದು ಪೂರ್ವಜನ್ಮದ ಸ್ಮರಣೆ ಕಾರಣ. ಸಾಮಾನ್ಯವಾಗಿ ಒಂದು ಸತಿ ಹುಟ್ಟಿದ ಮಧ್ಯದಲ್ಲಿ ಅದಕ್ಕೆ ಸಂಸ್ಕೃತದಲ್ಲಿ ಸಾವಿಗೆ ಹೆಸರೇ ಅಪಸ್ಮೃತಿ ಅಂತ, ಎಲ್ಲವನ್ನೂ ಮರೆಸುವಂಥದ್ದು ಅಂತ. ಹಿಂದಿನ ಜನ್ಮದಲ್ಲಿ ಇದ್ದ ಎಲ್ಲ ನೆನಪುಗಳು ಮರೆತು ಮಧ್ಯದಲ್ಲಿ ಎಷ್ಟೋ ಗ್ಯಾಪಿನ ನಂತರ ಮತ್ತೊಂದು ತಾಯಿಯ ಹೊಟ್ಟೆಯಲ್ಲಿ ನಾವು ಹುಟ್ಟುತ್ತೇವೆ, ಆಗ ಮರೆತು ಹೋಗುತ್ತೆ. ಆದರೆ ಕೆಲವು ಜ್ಞಾನಿಗಳಿಗೆ ಹಿಂದಿನ ಜನ್ಮದ ನೆನಪು ಇರುತ್ತೆ. ನಿಮಗೆ ಭಾಗವತದಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಇದೆ. ಗಜೇಂದ್ರನಿಗೆ ತಾನು ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಅಂತ ರಾಜನಾಗಿದ್ದೆ ಅಂತ ನೆನಪಿರುತ್ತೆ. ನಾನು ರಾಜನಾಗಿದ್ದೆ, ಇವತ್ತು ಆನೆಯಾಗಿದ್ದೇನೆ ಅಂತ ನೆನಪಿರುತ್ತೆ. ಹಾಗಾಗಿ ಅವನಿಗೆ ಆಪತ್ತು ಬಂದಾಗ ಭಗವಂತನನ್ನು ಸ್ಮರಣೆ ಮಾಡ್ತಾನೆ. ಇದು ಪೂರ್ವಜನ್ಮದ ಸ್ಮರಣೆ. ಪೂರ್ವಜನ್ಮದ ಸ್ಮರಣೆ ಆನೆಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೆ ತುಂಬ ಇರುತ್ತೆ. ನಾನು ಒಂದು ಎರಡು ಘಟನೆಗಳನ್ನು ತಮ್ಮ ಮುಂದೆ ಹೇಳಬೇಕು. ಮಂಗಳೂರಿನಲ್ಲಿ ನಾನು ಇದು ಬಹಳ ಹಿಂದೆ 70
1970s ಸುಮಾರು 35-40 ವರ್ಷಗಳ ಹಿಂದೆ ಮಹಾಭಾರತ ಸೀರೀಸ್ ಒಂದು 40 ದಿವಸಗಳ ಕಾಲ ನಿರಂತರ ಮಹಾಭಾರತ ಪ್ರವಚನ ಮಾಡಿದೆ ನಾನು ಮಂಗಳೂರಿನ ಟೌನ್ ಹಾಲಿನಲ್ಲಿ. ಆಶ್ಚರ್ಯ ಏನು ಅಂದರೆ ಹಾಲ್ನಲ್ಲಿ ಅದು ಟಿಕೆಟ್ ಇಟ್ಟು ಕಾರ್ಯಕ್ರಮ, ಎಲ್ಲ ಟಿಕೆಟ್ ತಗೊಂಡು ಇಡೀ ಹಾಲ್ ಫುಲ್ ಆಗ್ತಿತ್ತು. ಇನ್ನು ಟಿಕೆಟ್ ಇಲ್ಲದೆ ಇದ್ದವ್ರು ಲಾನ್ನಲ್ಲಿ ಕೂತು ಕೇಳ್ತಿತ್ತು. ಟಿಕೆಟ್ ಇಲ್ಲದ ಒಬ್ಬ ವ್ಯಕ್ತಿ ಅದರ ಒಳಗೆ ಬಂದು ಕೂತು ಕೇಳ್ತಿದ್ದ ಒಂದು ನಾಯಿ. ದಿನಾ ಒಂದು ಅದು ಟೌನ್ ಹಾಲ್ನ ಫ್ರಂಟ್ ರೋದಲ್ಲಿ, ಅದೆಲ್ಲ ಫ್ರಂಟ್ ರೋದಲ್ಲಿ ಕೂತಿರ್ತಾರೆ ಜನ, ಆಸನದ ಅಡಿಯಲ್ಲಿ ಒಂದು ಕೂತುಕೊಳ್ತಿತ್ತು ಒಂದು ನಾಯಿ. ಮಧ್ಯೆ ಅತ್ತಿತ್ತ ಓಡಾಡುವುದಿಲ್ಲ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಕ್ಲೀನ್, ಯಾರಿಗೂ ತೊಂದರೆ ಆಗದಂತೆ ಆ ಆಸನದ ಅಡಿಯಲ್ಲಿ ಬಂದು ಕೂತುಕೊಳ್ತಿತ್ತು. ದಿನ ಮುಗಿದ ತಕ್ಷಣ ಎಲ್ಲರೂ ಹೋದ ಮೇಲೆ, ಯಾರಿಗೂ ಡಿಸ್ಟರ್ಬ್ ಮಾಡ್ತಿಲ್ಲ, ಆಚೆ ಈಚೆ ಓಡಾಡೋದು, ಎಲ್ಲರೂ ಹೋದ ಮೇಲೆ ಸೈಲೆಂಟ್ ಆಗಿ ತಲೆ ಅಡಿ ಇಟ್ಕೊಂಡು ಹೋಗ್ತಿತ್ತು. ಕರೆಕ್ಟ್ 1.5 ಗಂಟೆ ಕಾಲ ನಾನು ಮಾತಾಡ್ತಿದ್ದೆ, 1.5 ಗಂಟೆ ಕಾಲ ಆಸನದ ಕಾಲದ ಬಂದು ಕೂಡ್ತಿತ್ತು. ನಮ್ಮ ಕಾರ್ಯಕ್ರಮದ ಆರ್ಗನೈಸರ್ಸಿಗೆ ಎಂಗ್ಸೈಟಿ, ಕುತೂಹಲ, ಇದೇನಿದು ನಾಯಿ ಯಾಕೆ ಬರುತ್ತೆ, ಯಾರೋ ಮನೆ ಯಜಮಾನರು ಬಂದಿರಬೇಕು, ಒಟ್ಟಿಗೆ ಬಂದಿರುತ್ತೆ ಅಂತ, ಯಾರೋ ಯಜಮಾನರು ಬಂದಿರಬೇಕು. ಕಡೆ ಯಜಮಾನರು ಯಾರು ಕೇಳಿದ್ರು ನಿಮ್ಮ ನಾಯಿ ಅಲ್ಲ, ನಿಮ್ಮ ಅಲ್ಲ ಅಂತಾರೆ, ಯಾರು ನಮ್ದಲ್ಲ ಅಂತ. ಹಾಗಾದ್ರೆ ಏನು ಕಥೆ ಅಂತ ಒಂದು ದಿವಸ ವಾಲಂಟಿಯರ್ಸ್ ಆ ನಾಯಿಯ ಬೆನ್ನು ಹತ್ತಿದ್ರು. ಅದು ಎಲ್ಲಿ ಹೋಗುತ್ತೆ ನೋಡೋಣ, ಅದು ಹೋಗಿದ್ರೆ ಮನೆಗೆ ಸೇರ್ಬೇಕಲ್ಲ, ಅದು ಎಲ್ಲಿ ಹೋಗುತ್ತೆ ನೋಡೋಣ. ಆಶ್ಚರ್ಯ ಅಂದ್ರೆ ಉಪನ್ಯಾಸ ನಡೆಯುತ್ತಾ ಇದ್ದ ಜಾಗಕ್ಕಿಂತ 3 ಮೈಲು ದೂರದಲ್ಲಿ ಒಂದು ಏರಿಯಾ ಇದೆ, ಪಾಂಡೇಶ್ವರ ಅಂತ, ಮಂಗಳೂರಿನಲ್ಲಿ. ಅಲ್ಲಿ ಹೋಯಿತು. ಪಾಂಡೇಶ್ವರದಿಂದ ಒಬ್ಬ ಮನುಷ್ಯನೂ ಉಪನ್ಯಾಸ ಕೇಳಿದ್ ಬರ್ತಿರ್ಲಿಲ್ಲ. ಅಯ್ಯೋ ಹೋಗೋ ಮೇಲೆ ಯಾರು ಹೋಗ್ಬೇಕು ಅಂತ ಎಲ್ಲ ಮನೆಯಲ್ಲಿ ಕೂತು ಟಿವಿ ನೋಡ್ತಿದ್ರು. ಇದು ಬರ್ತಿತ್ತು. ಅದು ಒಂದೇ ಪಾಂಡ್ಯದು ಕರೆಕ್ಟ್ 6 ಗಂಟೆಗೆ ಬಂದು ಅಲ್ಲಿ ಕೂತ್ಕೊಳ್ತಿತ್ತು. 8:30 ತನಕ, ಯಾರು 7:30 ತನಕ ಸೀದಾ ಪಾಂಡೇಶ್ವರಕ್ಕೆ. ಆ ಏರಿಯಾದಿಂದ ಯಾರೊಬ್ಬರು ಉಪನ್ಯಾಸಕ್ಕೆ ಬರ್ತಿರ್ಲಿಲ್ಲ. ಇದನ್ನು ನೋಡಿ ಆಶ್ಚರ್ಯ ಆಯಿತು ನಮ್ಮ ಕಾರ್ಯಕರ್ತರಿಗೆ. ಅವರು ನನ್ನ ಹತ್ರ ಹೇಳಿದರು, ನೋಡಿ ಆಚಾರ್ಯ, ದಿನಾ ಭಾರತ ಕೇಳಲಿಕ್ಕೆ ಬರುತ್ತೆ, ಇರಬಹುದು ಹಿಂದಿನ ಜನ್ಮದಲ್ಲಿ ಭಾರತ ಏನು ಅಜ್ಜಿ ಕತೆ ಸುಮ್ಮನೆ ಅರಿಯಲ್ ಮಹಾ ಅಂತ ತಮಾಷೆ ಮಾಡಿರ್ಬೋದು ಮನುಷ್ಯನಾಗಿದ್ದಾಗ, ಈಗ ಪಶ್ಚಾತ್ತಾಪಟ್ಟು ಕೇಳ್ತಾ ಇದ್ದೀವಿ ಅಂತ ಇಲ್ಲ. ಯಾಕೆಂದರೆ ನಾನು ಅಲ್ಲಿ ಭಾರತ ಉಪನ್ಯಾಸ ಮಾಡುವಾಗ ಒಬ್ಬ ಮನುಷ್ಯ, ಅವನು ಭಾರತ ಅದು ಇಟ್ ಈಸ್ ಎ ಫಿಕ್ಟಿಷಿಯಸ್ ಸ್ಟೋರಿ, ಅದು ಹಿಸ್ಟರಿ ಅಲ್ಲ, ಹೌ ಕ್ಯಾನ್ ಯು ಪ್ರೂವ್ ದಟ್ ಇಟ್ ಈಸ್ ಹಿಸ್ಟೋರಿ ಅಂತ ನನ್ನ ಹತ್ರ ಪ್ರಶ್ನೆ ಹಾಕಿದ್ದ. ಪ್ರಾಯ ಹಿಂದಿನ ಜನರು ಆ ನಾಯಿಯು ಹಾಗೆ ಮಾಡಿದ್ದಿರಬೇಕು, ಹಾಗಾಗಿ ಈ ಜನ್ಮದಲ್ಲಿ ನಾಯಿ ಆಗಿ ಕೊಟ್ಟಿದ್ದೀನಿ. ಅವನು ನನ್ನ ಹತ್ರ ಸಭೆಯಲ್ಲಿ ಚಾಲೆಂಜು, ಇದು ಕಟ್ಟುಕಥೆ, ಭಾರತ ಇತಿಹಾಸ ಅಲ್ಲ, ನೀವು ಅದನ್ನು ಭಾರತವನ್ನು ಇತಿಹಾಸ ಅಂತ ಹೇಗೆ ಹೇಳ್ತೀರಿ ಅಂತ ಚಾಲೆಂಜ್ ಮಾಡಿದ. ಪ್ರಾಯ ನಾನು ಅವನ ಹತ್ರ ಕ್ಷಮೆ ಕೇಳ್ತೇನೆ ಅಂತ ತಗೊಂಡಿರು, ಇಲ್ಲಪ್ಪ ನನಗೆ ಅಷ್ಟೆಲ್ಲ ತಿಳಿಯೋದಿಲ್ಲ, ನಿನ್ನಷ್ಟು ಜಾಣ ಅಲ್ಲ ಅಂತ ಹೇಳ್ತೇನೆ ಅಂತ ನಾನು ಹೇಳಿದೆ. ಭಾರತ ಇತಿಹಾಸ ಅನ್ನೋದನ್ನು ಪ್ರೂವ್ ಮಾಡಿ ಅಂತ ಹೇಳಿದೆ ಅಲ್ಲ, ನಾನು ಯಾಕೆ ಪ್ರೂವ್ ಮಾಡಬೇಕು ಅಂತ. ಯಾಕೆಂದ್ರೆ ಇಲ್ಲದನ್ನು ಹೇಳಿದರೆ ಪ್ರೂವ್ ಮಾಡಬೇಕು. ನನ್ನ ಅಪ್ಪ ಅದನ್ನು ಹೇಳ್ತಾ ಇದ್ರು ಇತಿಹಾಸ ಅಂತ, ನಮ್ಮ ಅಜ್ಜ ಹೇಳ್ತಾ ಇದ್ರು, ಎಲ್ಲ ತಲೆಮಾರಿನಿಂದ ಹೇಳ್ಕೊಂಡು ಬಂದದ್ದನ್ನು ನಾನು ಹೇಳಿದ್ದು, ನಾನೇನು ಹೊಸತು ಹೇಳಿಲ್ಲ. ನಾನು ವೈ ಶುಡ್ ಐ ಪ್ರೂವ್ ಇಟ್? ಈಗ ಅಲ್ಲ ಅಂತ ಹೇಳ್ತೀಯಲ್ವಾ, ಯು ಶುಡ್ ಪ್ರೂವ್ ಇಟ್, ಕಮಾನ್. ಭಾರತ ಇತಿಹಾಸ ಅಲ್ಲ ಅಂತ ಪ್ರೂವ್ ಮಾಡುವ ಕೆಲಸ ನಿನ್ನದು ಹೊತ್ತು, ಇತಿಹಾಸ ಹೌದು ಅಂತ ಪ್ರೂವ್ ಮಾಡುವ ಕೆಲಸ ನನ್ನದಲ್ಲ, ನೀನು ಪ್ರೂವ್ ಮಾಡು ಅಂತ ಹೇಳಿದೆ. ನೀನು ಅಲ್ಲ ಅಂತ ಪ್ರೂವ್ ಮಾಡೋ ಒಪ್ಪಿಕೊತ್ತೇನೆ ನಾನು. ಅಷ್ಟಾದ್ರೆ ಕಂಗಾಲ ಅದ. ನೋಡಿ, ಒಂದು ವಿಷಯ ಮಾತಾಡಬೇಕಾದ್ರೆ ಎಷ್ಟು ಎಚ್ಚರ ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಏನೋ ಒಂದು ಬಹಳ ಸ್ಟೈಲ್, ಒಂದು ಭಾರತ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ, ಏನೋ ಮಾಡರ್ನ್ ಥಿಂಕರು ಅಂತ ಬಹಳ ಅಪ್ರಿಷಿಯೇಟ್ ಮಾಡಿದ್ರೆ ಹೇಳಿಬಿಟ್ಟ, ನೀನು ಪ್ರೂವ್ ಮಾಡು ಒಂದೇ. ಅದು ಸ್ವಲ್ಪ ವಿಚಾರ ಮಾಡಬೇಕು ಅಂತ, ಆಗ ವಿಚಾರ ಮಾಡಿ ಮಾತಾಡ್ಲಿಕ್ಕೆ ಈಗ ಮಾತಾಡ್ಬಿಡ ಹೋಗು ಅಂತ ಕಳಿಸಿದೆ. ಯಾವಾಗಲಾಗೆ ನಮ್ಮ ದುಡುಕು. ಅಂಥ ನಾಯಿ ಅದರ ದಿನೋ ಬರ್ತಿತ್ತಲ್ಲ, ಅದು ಕೇಳಬೇಕು ಅಂತ ಅದಕ್ಕೆ ಇಷ್ಟ ಇರಬೇಕಾಗಿದ್ದರೆ ಅದು ಭಾರತವನ್ನು ಕೇಳುವ ಆಸೆ ಅದಕ್ಕೆ ಆ ಜನ್ಮದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲಲ್ಲ. ಪೂರ್ವ ಜನ್ಮದ ಯಾವುದೋ ಲಿಂಕಿನಿಂದ ಅದು ಕೇಳಲಿಕ್ಕೆ ಬರ್ತಿತ್ತು. ಆದರೆ ಅದರ ಪ್ರಾರಬ್ಧ ಕರ್ಮ ಮುಗಿದಿರಲಿಲ್ಲ. ಅದು 45 ದಿವಸ ನಾನು ಭಾಗವತ ಮಾಡಿದೆ, ಸುಮಾರು 40 ದಿವಸ ಕೇಳಿದೆ. 40ನೇ ದಿವಸ ಅದು ಉಪನ್ಯಾಸ ಕೇಳಿ ಶಾಂತವಾಗಿ ಹೋಗ್ತಿತ್ತು. ಅಲ್ಲಿ ಇನ್ನೂ ವಿಚಿತ್ರ ಏನಂದ್ರೆ, ಅಲ್ಲಿ ನಾನು ಕೆಳಗಿಳಿದಾಗ ಕೆಲವರು ನನ್ನ ಹತ್ರ ಬಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತಿದ್ರು. ನಾನು ಪ್ರಶ್ನೆಗಳನ್ನು ಕೇಳುವಾಗ ಅದು ಬಂದು ನನ್ನ ಹತ್ರ ನಿಂತುಕೊಳ್ತಿತ್ತಲ್ಲಿ. ನಾನು ಉತ್ತರ ಕೊಟ್ಟು ಹೊರ ಹೋದ್ಮೇಲೆ ಹೋಗ್ತಿತ್ತು. ಅಂಥ ನಾಯಿ 40ನೇ ದಿವಸ ತನಕ ಕೇಳಿತ್ತು. 40ನೇ ದಿವಸ ಉಪನ್ಯಾಸ ಕೇಳಿ ಹೋಗುವಾಗ ಅದರ ಮನೆ ಸೇರುವ ಮುಂಚೆ ಒಂದು ಹುಚ್ಚು ನಾಯಿ ನನ್ನ ಕಚ್ಚಿತು.
ಇದು ಪ್ರಾರಬ್ಧ ಅಂತ ಹೇಳೋದು. ಹುಚ್ಚುನಾಯಿ ಕಚ್ಚಿದ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಆಲರ್ಕ ಅಂತ ಹೇಳ್ತಾರೆ. ಹುಚ್ಚುನಾಯಿಯ ವಿಷ ಉಂಟಲ್ಲ, ಅದಕ್ಕೆ ಅಲರ್ಕ ಅಂತ. ಅಂತಹ ಅಲರ್ಕ ಅಂದ್ರೆ ಹುಚ್ಚುನಾಯಿ, ಆಲರ್ಕ ಅಂದ್ರೆ ಅದರ ವಿಷ. ಅದು ಹುಚ್ಚುನಾಯಿ ವಿಷ ಸಿಕ್ಕಿದ್ರೆ ಅವು ಸಿಕ್ಕಿದವನು ಕಚ್ಚಬೇಕಲ್ಲ. ಇದರ ಸಂಯಮ ನೋಡಿ, ಒಬ್ಬರಿಗೆ ಕಚ್ಚಲಿಲ್ಲ, ಆ ವಿಷ ಅದರೊಳಗೆ ವ್ಯಾಪಿಸಿದೆ. ಅದನ್ನು ಇನ್ನೊಬ್ಬರಿಗೆ ಕಚ್ಚಿ ಎಲ್ಲ ಸಂಕ್ರಾಂತ ಮಾಡಿ ಸಾಯ್ತವು. ಒಬ್ಬರಿಗೆ ಕಚ್ಚಲಿಲ್ಲ, ಸುಮ್ಮನೆ ತಲೆ ಇಟ್ಟು ಬಂದು ಭಾರತ ಪ್ರವಚನ ಮಾಡುವ ಜಾಗದಲ್ಲಿ ಒಂದು ಪ್ರಾಣ ಬಿಟ್ಟು. ಅಂದ್ರೆ ಪೂರ್ತಿ ಭಾರತ ಕೇಳುವ ಯೋಗ ಅದರ ಪ್ರಾರಂಭ ಕರ್ಮ ಬಿಡ್ಲಿಲ್ಲ. ಮತ್ತೆ ಏನಾಗಿ ಹುಟ್ಟಿತೋ, ಮತ್ತೆ ಎಲ್ಲಿ ಪೂರ್ತಿ ಭಾರತ ಕೇಳಿತೋ ನನಗೆ ಗೊತ್ತಿಲ್ಲ. ಆದರೆ ಇದು ವಿಚಿತ್ರ, ಇಂಥದ್ದು ನಡೀತಾರೆ. ಪ್ರಾಣಿಗಳಿಗೆ ಎಚ್ಚರ. ರೋಣ ಅಂತ ಗದಗದ ಹತ್ರ ಒಂದು ಊರಿದೆ. ಅಲ್ಲಿ ಒಬ್ಬ ನಮ್ಮ ಪರಿಚಯದವರಿದ್ದಾರೆ. ಅವ್ರ ಮನೆಯಲ್ಲಿ ಒಂದು ನಾಯಿ ಸಾಕ್ತಾ ಇದ್ರು. ಆ ನಾಯಿ ಕೆಲವು ದಿವಸ ಬೆಳಗಾತ ತಲೆಗೆ ಇಲ್ಲಿ ಗಂಜಿ ಇಟ್ಟು ತಿನ್ನೋರು, ಕೆಲವು ದಿವಸ ಏನು ಮಾಡಿದ್ರು ತಿಂತಿರಲಿಲ್ಲ, ಸುಮ್ಮನೆ ಕಿರಿಚೋರು. ಏನು ಕಥೆ ನೋಡಿದರೆ ಈ ಪರ್ವದಿನಗಳು, ಏಕಾದಶಿ, ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಅದು ಗಂಜಿ ಹಾಕಿದ್ರೆ ತಿಂತಿರ್ಲಿಲ್ಲ, ಕಿರಿಚ್ತಾ ಇತ್ತು. ಏನು ಕಥೆ ಅಂತೀರು? ಅದರ ಹಗ್ಗ ಬಿಚ್ಚಿದ್ರೆ ಅದು ಅಲ್ಲೇ ಸಮೀಪದಲ್ಲಿ ಮಲಾಪಹ ನದಿಯೋ ಘಟಪ್ರಭಾನ ಏನೋ ಇದೆ, ಅಲ್ಲಿ ಹೋಗಿ ಮುಳುಗು ಹಾಕಿ ಬಂದು ತಿಂತಿತ್ತು. ಇದು ನಮ್ಮ ಪರಿಚಯದವರ ಮನೆ ನಡೆದ ಕಥೆ. ಆಮೇಲೆ ತಿಂತಿತ್ತು. ಅಂದರೆ ಪ್ರಾಯ ಅದು ಹಿಂದಿನ ಜನ್ಮ ಮನುಷ್ಯ ಆಗಿದ್ದಾಗ ಸ್ನಾನ ಮಾಡದೆ ಏಕಾಶಿ ಊಟ ಮಾಡ್ತಿತ್ತು. ಈ ಜನ್ಮದಲ್ಲಿ ಪಾಪ ಅದಕ್ಕೆ ಏಕಾಶಿ ಸ್ನಾನ ಮಾಡಿ ನಾಯಿ ಆದ್ಮೇಲೆ ಆ ಪಶ್ಚಾತ್ತಾಪ ತಮಾಷೆಯಲ್ಲಿ ಗೊತ್ತುಂಟ. ಅದರ ಹತ್ರ ಪಂಚಾಂಗ ಇಲ್ಲ, ಕ್ಯಾಲೆಂಡರ್ ಇಲ್ಲ, ಮನೆಯವರು ಅದು ಯಾಕೆ ಹೋಯ್ತು ಅಂತ ಪಂಚಾಂಗ ನೋಡಿದ್ರೆ ಅವು ಗೊತ್ತಾಗಿ ಇವತ್ತು ಏಕಾಶಿ, ಇವತ್ತು ಅದು ಹೋಗ್ತಿತ್ತು ಕರೆಕ್ಟ್ ಆಗಿ. ಆ ದಿವಸದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ಗಂಜಿ ತಿಂತಾ ಇತ್ತು. ಅವರು ಆಶ್ಚರ್ಯದಿಂದ ನನ್ನ ನಂತರ ಈ ಕಥೆ ಹೇಳಿ ನಮ್ಮ ಮನೆಯಲ್ಲಿ ಹೀಗೆ ಮಾಡುತ್ತೆ ನಾಯಿ ಅಂತ. ಅಂದ್ರೆ ಇದನ್ನು ಏನನ್ನು ತೋರಿಸುತ್ತೆ? ಆಧುನಿಕ ವಿಜ್ಞಾನಿಗಳು ಇದಕ್ಕೆ ಏನು ವಿವರಣೆ ಕೊಡ್ತಾರೆ? ಏನಿಲ್ಲ, ಹಿಂದಿನ ಜನ್ಮದ ಸಂಸ್ಕಾರ, ನೆನಪು. ಹಾಗಾಗಿ ಹಿಂದಿನ ಜನ್ಮದ ನೆನಪು ಮನುಷ್ಯರಿಗೆ ಸ್ವಲ್ಪ ಕಡಿಮೆ. ಯಾಕೆಂದ್ರೆ ಅವರು ಬುದ್ಧಿವಂತರನ್ನು ಭ್ರಮೆಯಿಂದ ಅವರು ಸ್ಮರಣ ಶಕ್ತಿಯನ್ನು ಕಳ್ಕೊಳ್ತಾರೆ. ಪ್ರಾಣಿಗಳಿಗೆ ಜ್ಞಾನತನ ಇಲ್ಲ ನೋಡಿ, ಅದನ್ನ ಮೆಮೊರಿ ಪವರ್ ಇರುತ್ತೆ. ಈ ಕಾಡು ಮನುಷ್ಯರಿದ್ದಾರೆ, ಏನು ಎಜುಕೇಶನ್ ಇಲ್ಲದೆ ಕಾಡಿನಲ್ಲಿ ಮಲೆ ಕುಡಿಯರು, ಅವರಿಗಿರುವ ಸ್ಮರಣ ಶಕ್ತಿ ನಾವು ಪೇಟೆಯಲ್ಲಿದ್ದವರಿಗಿಲ್ಲ. ಯಾಕೆಂದ್ರೆ ನಮಗೆ ಮರೆಯಲಿಕ್ಕೆ ಬೇಕಾದ ಸಾಧನಗಳಿವೆ. ನೋಟ್ಬುಕ್ ಇದೆ, ಅದು ಬರ್ಕೊಂಡು, ನೋಟ್ಬುಕ್ಕನ್ನು ನೀವು ಬರ್ಕೊಂಡ ತಕ್ಷಣ ಬುದ್ಧಿ ಹೇಳುತ್ತೆ ನಾನು ಯಾಕೆ ನೆನಪಿಟ್ಕೋಬೇಕು, ಬರ್ಕೊಂಡಿದ್ದೀಯಲ್ಲ ನೋಡು. ಯಾರಿಗೆ ಬರ್ಕೊಳ್ಳುವ ಶಕ್ತಿ ಇಲ್ಲ ಅವರಿಗೆ ಬುದ್ಧಿ ಅದನ್ನು ನೆನಪಿಟ್ಟುಕೊಳ್ಳುತ್ತೆ. ಯಾರಿಗೆ ಒಂದು ಡೈರಿ, ಫುಟ್ ನೋಟು ಎಲ್ಲ ಉಂಟು, ತಲೆ ಕೆಲಸ ಮಾಡುವುದಿಲ್ಲ. ಹಾಗೆ ಹಿಂದೆ ಶಾಲೆಯಲ್ಲಿ ಪಾಠ ಹೇಳಿದ್ದನ್ನ ಮಕ್ಕಳು ನೆನಪಿಟ್ಟುಕೊಳ್ತಿದ್ರು. ಈಗ ಬೋರ್ಡ್ನಲ್ಲಿ ಬರೆದು ನೋಟ್ಬುಕ್ನಲ್ಲಿ ಬರ್ಕೊಂಡ ಮೇಲೆ ತಲೆಯಲ್ಲಿ ಉಳಿಯುವುದಿಲ್ಲ, ಎಲ್ಲ ನೋಟ್ಬುಕ್ಕಿನಲ್ಲಿ ಇರುತ್ತೆ. ಎಲ್ಲ ನಾಲೆಜ್ ಇರುವುದು ನೋಟ್ಬುಕ್ಕಿನಲ್ಲಿ, ತಲೆ ಖಾಲಿ. ಕಾರಣ ಏನು ಅಂದರೆ ಮೆಮೊರಿ ಪವರ್ ಅನ್ನ ಕಳ್ಕೊಳ್ತಾ ಇದೆ ನಾಗರಿಕತೆ. ಆದರೆ ಪ್ರಾಣಿಗಳಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವು ಜಾಣತನ ಇಲ್ಲ, ಅಷ್ಟು ಬುದ್ಧಿವಂತ ಅಲ್ಲ, ನಾಗರಿಕತೆಯಲ್ಲಿ ಇನ್ನೂ ಪಳಗಲಿಲ್ಲ. ನಾನು ಬುದ್ಧಿವಂತ ಅನ್ನುವ ಭ್ರಮೆಯಂತೂ ಖಂಡಿತ ಇಲ್ಲ. ಮನುಷ್ಯ ಈ ಭ್ರಮೆಯಿಂದ ಪೆದ್ದ ಆಗ್ತಾ ಇದ್ದಾನೆ, ದಿನದಿಂದ ದಿನಕ್ಕೆ ಮಹಾ ಪೆದ್ದ. ಆದರೆ ನಾನು ಪೆದ್ದ ಆಗ್ತಾ ಇದ್ದೇನೆ, ನನಗೆ ಹೆಚ್ಚು ನಾನು ಜಾಣ ಆಗ್ತಾ ಇದ್ದೇನೋ ಭ್ರಮೆಯಲ್ಲಿ ಕುಸಿತಾ ಇದ್ದಾನೆ. ಹಾಗಾಗಿ ಪೂರ್ವಜನ್ಮ ಸ್ಮೃತಿ ಇವನಿಗೆ ಅದು ಇತ್ತು, ಸ್ಪಷ್ಟವಾಗಿತ್ತು.